ದಸರಾಗೆ ಇಲ್ಲಿಂದ ಒಂದು 300 ಬಸ್ ಇರುತ್ತೆ, ಮೈಸೂರಿಂದ ಒಂದು 350 ಬಸ್ಸು ಸ್ಪೆಸಿಫಿಕ್ಕಾಗಿ ಮೈಸೂರು ಬೆಂಗಳೂರಲ್ಲಿ ಓಡಾಡೋದಕ್ಕೆ ಮಾಡಿದ್ದೀವಿ, ವ್ಯವಸ್ಥೆ ಮಾಡಿದ್ದೀವಿ. ಏನು ವಿಶೇಷ ಸೌಲಭ್ಯಗಳಿದೆ ಸಾರ್ವಜನಿಕರು ನೋಡೋದಾಯ್ತು ಅಂತ? ಇಲ್ಲ, ವಿಶೇಷ ಸೌಲಭ್ಯ ಅಂದರೆ ನಾನ್ ಸ್ಟಾಪು ಮತ್ತು ಜನ ಬಂದಿದ್ದಂಗೆ ಅವ್ರಿಗೆ ಅನುಕೂಲಕ್ಕಾಗಿ ಕೊಡ್ತೀವಿ ಅಷ್ಟೇ. ಎಕ್ಸ್ಪ್ರೆಸ್ ಹೈವೇಲಿ ನಾನ್ ಸ್ಟಾಪ್ ಕೊಡ್ತೀವಿ, ಅಂದರೆ ನಾನಾ ಸ್ಟಾಪ್ ಇರೋದು ರೆಗ್ಯುಲರ್ ಬಸ್ ಇರುತ್ತೆ. ನಾನ್ ಸ್ಟಾಪ್ ಸ್ಪೆಸಿಫಿಕ್ಕಾಗಿ ಮೈಸೂರಿಗೆ ಹೋಗೋರಿಗೆ ಮಾತ್ರ ನಾವು ಇಲ್ಲಿ ಅನುಕೂಲ ಮಾಡಿ ಕೊಟ್ಟಿರ್ತೀವಿ. ಏನು ಗ್ಯಾರಂಟಿ ಯೋಜನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಅದು ಮಹಿಳೆಯರಿಗೆ ಅಪ್ಲೈ ಆಗುತ್ತಾ? ಗ್ಯಾರಂಟಿ ಯೋಜನೆ ಇದೆ, ಅಂದರೆ ವೋಲ್ವೋ ರಾಜಹಂಸಗಿಲ್ಲ, ಕೆಂಪು ಬಸ್ಗೆ ಹೋಗೋದಕ್ಕೆಲ್ಲದಕ್ಕೂ ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ. ಏನು ಟೈಮಿಂಗ್ಸ್ ಇದೆ ಸರ್ ಹೋಗೋದು ಬಸ್? 24/7 ಇರುತ್ತೆ. ಜನ ಬಂದಂಗೆ ಗಾಡಿ ಕೊಡ್ತಾರೆ. ಎವ್ರಿ 5 ಮಿನಿಟ್ಸ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಜನ ಯಾವಾಗ ಒಂದು ಬಸ್ಸಲ್ಲಿ ಕಂಪ್ಲೀಟ್ ಆದ ತಕ್ಷಣ ಒಂದೊಂದು ಬಸ್ ಡಿಪಾರ್ಚರ್ ಮಾಡ್ತವೆ. ಅಂದರೆ ಏನು ಪರ್ಟಿಕ್ಯುಲರ್ ಆದಂಥ ಟೈಮಿಂಗ್ಸ್ಗಳಿಲ್ಲ, ಬಟ್ ಯಾವಾಗ ಜನ ಬರ್ತಾರೆ ಬಸ್ಸನ್ನು ಹತ್ತಾರೆ, ಏನು ಫುಲ್ ಆಯಿತು ಅಂತಂದು ಹೇಳಿದ್ರೆ ಅದು 24 ಅವರ್ಸ್ ಕಳಿಸ್ತಾ ಇರ್ತಾರೆ ಅಂತಂದು ಹೇಳಿ ಇವ್ರು ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಸ್ಪೆಸಿಫಿಕ್ ಆಗಿ ನೋಡೋದಾಯಿತು ಅಂತಂದು ಹೇಳಿದ್ರೆ ಒಂದು ಟಿಕೆಟ್ಗೆ ಪ್ರೈಸ್ ಹೇಗಿದೆ ಸರ್ ಈಗ? ಎಕ್ಸ್ಪ್ರೆಸ್ಸಲ್ಲಿ 230, ಆರ್ಡಿನರಿ 180 ರೂಪೀಸ್. 180 ಆರ್ಡಿನರಿ ಬಸ್ಗೆ. ಆರ್ಡಿನರಿ ಅಂದರೆ ಅಲ್ಲಿಗೆ ಹೋಗೋದಲ್ಲ ಅಷ್ಟೇ. ಇದು ಸೇಮ್ ಅಂತಂದು ಹೇಳಿದ್ರೆ ಏನು ವಿಶೇಷ ಬಸ್ಗಳನ್ನ ಬಿಟ್ಟಿದ್ರೆ ಅದಕ್ಕೂ ಕೂಡ ಸೇಮ್ ಆಗಿದೆ ಪ್ರೈಸು, ಹೌದಾ? ವಿಶೇಷ ಬಸ್ಸಿಗೆ ವಿಶೇಷ 8ನೇ ತಾರೀಕು ತನಕ ಸ್ಪೆಸಿಫಿಕ್ ರೇಟ್ ಇರುತ್ತೆ, ಹೈಯರ್ ರೇಟು, ಸ್ವಲ್ಪ ಹೈಯರ್ ಇರುತ್ತೆ.